ವೃಷಭ ರಾಶಿ. ವೃಷಭ ರಾಶಿಗಾಗುವಾಗ ಒಳ್ಳೆ ದೈವಬಲ. ಈ ವರ್ಷ ಏನೊಂದು ಏಪ್ರಿಲ್ ನಂತರ ಕಾಲದಲ್ಲಿ ಗುರುಬಲ ಅಭಿವೃದ್ಧಿಯಾಗಿದೆ, ಅನುಕೂಲಗಳಾಗ್ತಾ ಬಂದಿದೆ. ಜೊತೆಗೆ ಈ ದ್ವಿತೀಯದಲ್ಲಿ ಗುರು ಇರುವಂತಹದ್ದು, ಜೊತೆಗೆ ವಿದ್ಯಾರ್ಥಿಗಳಿಗಾಗುವಾಗ ವಿದ್ಯಾಭ್ಯಾಸದ ವಿಷಯದಲ್ಲಿ ಆಗಲಿ, ಕೌಟುಂಬಿಕವಾಗಿಯೂ ಅನುಕೂಲಗಳಾಗುವಂತಹದ್ದು, ಅಪವಾದಗಳೆಲ್ಲ ದೂರ ಆಗುವಂತಹದ್ದು, ಸಾಂಪತ್ತಿಕವಾಗಿರ್ತಕ್ಕಂತಹ ಅನುಕೂಲಗಳಾಗುವಂತಹದ್ದು ವೃಷಭ ರಾಶಿಯವರಿಗೆ ಅನುಕೂಲಗಳು ಖಂಡಿತ ಇದೆ. ಆದರೆ 8ನೇ ಮನೆಯ ಅಧಿಪತಿ ಗುರು ಆಗಿರುವ ಕಾರಣ ಇದು ಹೆಚ್ಚು ದಿವಸಗಳ ಕಾಲ ಇರೋದಿಲ್ಲ. ಆದ್ದರಿಂದ ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ನಾವು ಮಾಡಬೇಕು. ಬಂದಂತಹ ಸಂಪತ್ತನ್ನು ಉಳಿಸಿಕೊಳ್ಳುವ ಕೆಲಸ ಮಾಡಿಕೊಳ್ಳಿ, ಅದರಿಂದಾಗಿ ಇನ್ನೂ ಅನುಕೂಲ ಆಗುತ್ತೆ ವೃಷಭ ರಾಶಿಯವರು. ಇನ್ನು ತೃತೀಯಾಧಿಪತಿಯಾದಂತಹ ಚಂದ್ರನೇ ಅಷ್ಟಮಕ್ಕೆ ಹೋಗಿರುವ ಕಾರಣ ಸಹೋದರರಲ್ಲಿ ಭಿನ್ನಾಭಿಪ್ರಾಯವಿರುವಂತಹದ್ದು, ಅಥವಾ ಸಹೋದರರ ಸಂಬಂಧ ಆ ಒಂದು ಭಾವನೆಯಲ್ಲಿರ್ತಕ್ಕಂತಹ ಆತ್ಮೀಯರ ಜೊತೆಯಲ್ಲಿ ಭಿನ್ನಾಭಿಪ್ರಾಯ ಬರುವಂತಹದ್ದು, ಅಥವಾ ಅವರಿಗೆ ಆರೋಗ್ಯದಲ್ಲಿ ಏರುಪೇರಾಗುವಂತಹ ಸಾಧ್ಯತೆಗಳಿದೆ. ಅದರಿಂದಾಗಿ ನಿಮಗೆ ಮಾನಸಿಕವಾಗಿರ್ತಕ್ಕಂತಹ ಕಿರಿಕಿರಿ ಆಗುವಂತಹದ್ದು ಸ್ವಲ್ಪ ಹೆಚ್ಚಿದೆ. ಸ್ವಲ್ಪ ಜಾಗ್ರತೆ ವಹಿಸಿ. ಗುರು ದೃಷ್ಟಿ ಇದೆ, ದೃಷ್ಟಿ ಇದ್ದರೂ ಕೂಡ ನಮಗೆ ಅಷ್ಟಮ ಸ್ಥಾನವಾಗಿರುವ ಕಾರಣ ಸ್ವಲ್ಪ ಹೆಚ್ಚಿನ ತೊಂದರೆಯನ್ನು ಉಂಟು ಮಾಡಬಹುದು. ಇನ್ನು ಶುಕ್ರ ಚತುರ್ಥ ಭಾವದಲ್ಲಿ ಇರುವಂತಹದ್ದು, ವಾಹನ ಖರೀದಿ ಅಥವಾ ಜಾಗ ತೆಗೆದುಕೊಳ್ಳುವಂತಹದ್ದು, ಮನೆ ಕಟ್ಟುವಂತಹದ್ದು, ಇದೆಲ್ಲವೂ ಕೂಡ ಇನ್ನೊಬ್ಬರ ಸಹಾಯದಿಂದಾಗಿ, ಶತ್ರುಕ್ಷೇತ್ರದಲ್ಲಿ ಇರುವ ಕಾರಣ ಇನ್ನೊಬ್ಬರ ಸಹಕಾರದೊಂದಿಗೆ ನೀವು ಇದನ್ನು ಮಾಡುವಂತಹ ಕೆಲಸವನ್ನು ಮುಂದುವರಿಯಬಹುದು. ಆದರೆ ಎಲ್ಲೋ ಒಂದು ಕಡೆ ತೊಂದರೆ ಬರ್ತಾ ಇದೆ, ಆಗ್ತಾ ಇಲ್ಲ ಅಂತ ಆದಾಗ ಮಹಾಗಣಪತಿಯ ಪ್ರಾರ್ಥನೆ ಮಾಡಿ, ಆ ಮಹಾಗಣಪತಿ ನಿಮ್ಮನ್ನು ದೃಢ ಸೇರಿಸ್ತಾನೆ. ಇನ್ನು ಸಂತಾನದ ಆಗಿಲ್ಲ, ಸಂತಾನಾಕಾಂಕ್ಷಿಗಳಿಗಾಗುವಾಗ ಒಳ್ಳೆಯ ಯೋಗ, ಸಂತಾನಕ್ಕೆ ಸಂಬಂಧಪಟ್ಟ ಹಾಗೆ ಭದ್ರ ಮಹಾಯೋಗವನ್ನು ಸ್ವಕ್ಷೇತ್ರದಲ್ಲಿ ಕೂತು ಬುಧ ತೋರಿಸ್ತಾ ಇರುವುದರಿಂದ ಆತ್ಮಕಾರಕನೂ ಅಲ್ಲೇ ಇದ್ದಾನೆ. ಹಾಗೆ ಸಂತಾನದ ವಿಷಯಕವಾಗಿ ಏನು ತೊಂದರೆ ಇಲ್ಲ, ಸಂತಾನದ ಲಾಭಗಳು ಆಗುತ್ತೆ. ಒಮ್ಮೆ ನಿಮ್ಮ ಜಾತಕದ ವಿಮರ್ಶೆಯನ್ನು ಮಾಡಿಸಿಕೊಳ್ಳುವುದು ಒಳ್ಳೆಯದು ಸಂತಾನಾಕಾಂಕ್ಷಿಗಳು. ಇನ್ನು ಆರೋಗ್ಯದ ವಿಷಯಕ್ಕೆ ಬಂದಾಗ ಆರೋಗ್ಯ ಸ್ಥಾನದಲ್ಲಿ ಕುಜ ಬರುವಂತಹದ್ದು, ಆರೋಗ್ಯ ಸ್ಥಾನಾಧಿಪತಿ ಶುಕ್ರ ಅವನು ಸಿಂಹರಾಶಿಯಲ್ಲಿರುವ ಕಾರಣ ನಿಮಗೆ ಆ ರಕ್ತಕ್ಕೆ ಸಂಬಂಧಪಟ್ಟಂತಹ ಏರ್ಪೇರಾಗುವಂತಹದ್ದು, ದೈಹಿಕವಾಗಿರ್ತಕ್ಕಂಥ ದಪ್ಪ ಆಗುವಂತಹದ್ದಾಗಲಿ, ಅಥವಾ ಬೇಗ ಸುಸ್ತಾಗುವಂತಹದ್ದು, ನಮಗೆ ದೇಹ ದಪ್ಪ ಇದ್ದರೂ ಕೂಡ ಸುಸ್ತಾಗುವಂತಹದ್ದು, ಶಕ್ತಿ ಇಲ್ಲದೆ ಹೋಗುವಂತಹದ್ದು ದೇಹದಲ್ಲಿ, ಅಥವಾ ಸ್ಟ್ಯಾಮಿನಾ ಸ್ವಲ್ಪ ಕೆಲಸ ಮಾಡಿದರೆ ಹೋಗಿಬಿಡುತ್ತೆ. ಈ ಥರದ ಕೆಲವು ಸಮಸ್ಯೆಗಳಿಗೆ ಗುರಿ ಆಗಬೇಕಾದೀತು ನೀವು. ಆದರೆ ಗುರು ದೃಷ್ಟಿ ಇರುವುದರಿಂದಾಗಿ ನೀವು ತಿನ್ನುವಂತಹ ಪದಾರ್ಥಗಳಲ್ಲಿ ವ್ಯತ್ಯಾಸ ಮಾಡಿಕೊಳ್ಳುವಂಥದ್ದು, ಒಳ್ಳೆ ಪ್ರೋಟೀನ್ ಅಂಶಗಳನ್ನು ಎಷ್ಟು ಬೇಕೋ ಅಷ್ಟೇ ತೆಗೆದುಕೊಳ್ಳುವಂಥದ್ದು, ಸರಿಯಾದ ಸಮಯಕ್ಕೆ ತೆಗೆದುಕೊಳ್ಳುವಂಥದ್ದು, ಅದಕ್ಕೆ ಸರಿಯಾಗಿ ವ್ಯಾಯಾಮಾದಿಗಳನ್ನು ಕೂಡ ಮಾಡುವಂಥದ್ದು ಕೂಡ ನಿಮ್ಮ ಅನಾರೋಗ್ಯಕ್ಕೆ ಪರಿಹಾರವಾಗಿದೆ. ಇನ್ನು ಮದುವೆ ಆಗದೇ ಇರತಕ್ಕಂತಹವರಿಗೆ ಮದುವೆ ಯೋಗ, ಇಷ್ಟಪಟ್ಟಂತಹವರ ಜೊತೆಗೆ ಸ್ವಲ್ಪ ಎಲ್ಲೋ ಭಿನ್ನಾಭಿಪ್ರಾಯ ಬರಬಹುದು, ಆದರೂ ಕೂಡ ಅದನ್ನು ಸರಿಪಡಿಸಿಕೊಳ್ಳಬಹುದು. ಒಂದು ವೇಳೆ ಭಿನ್ನಾಭಿಪ್ರಾಯ ಬಂದಿದೆ ಅಂತ ಆದರೆ ನೀವು ವಿಶೇಷವಾಗಿ ಈ ಮಹಾಲಕ್ಷ್ಮಿಯ ವ್ರತ ಅಥವಾ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಂತಹ ಸ್ತೋತ್ರಗಳನ್ನು ಪಾರಾಯಣ ಮಾಡುವಂಥದ್ದು, ಅಥವಾ ಈ ದೇವಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ ತ್ರಿಮಧುರ ಅಂತ ಜೇನುತುಪ್ಪ, ತುಪ್ಪ, ಸಕ್ಕರೆ ಈ ಮೂರನ್ನು ಮಿಶ್ರ ಮಾಡಿ ದೇವಿಗೆ ನೈವೇದ್ಯ ಮಾಡ್ತಾರೆ. ಅದನ್ನು ನೈವೇದ್ಯ ಮಾಡಿಸಿ ಸ್ವೀಕಾರ ಮಾಡುವಂಥದ್ದು ಬಹಳ ಒಳ್ಳೆಯದು. ಅಥವಾ ಲಲಿತಾ ಸಹಸ್ರನಾಮ ಬಂದರೆ ಅದನ್ನು ನೀವು ಪಾರಾಯಣ ಮಾಡಬಹುದು, ಒಳ್ಳೆಯದಾಗುತ್ತೆ. ಈ ಜೊತೆಗೆ ಈ ಸಪ್ತಮದಲ್ಲಿ ಚಂದ್ರ ಬರೋದ್ರಿಂದಾಗಿ ಕುಟುಂಬದಲ್ಲೇನೆ ಇಷ್ಟಪಟ್ಟಂತಹದ್ದು, ಅಂದರೆ ಕೌಟುಂಬಿಕವಾಗಿಯೇ ಒಂದು ವಿವಾಹದ ಒಂದು ಪ್ರಪೋಸಲ್ಗಳು ಬರುವಂತಹದ್ದು, ಅಥವಾ ಮನೆಯವರು ನೋಡಿರ್ತಕ್ಕಂತಹ ಹುಡುಗಿಯನ್ನೇ ಮದುವೆ ಮಾಡಿಕೊಳ್ಳಬೇಕು ಅನ್ನೋ ಆಸೆ ಹುಟ್ಟುವಂತಹದ್ದು, ಇದೆಲ್ಲವೂ ಕೂಡ ಆಗುತ್ತೆ. ತೊಂದರೆ ಏನೂ ಇಲ್ಲ. ಕೌಟುಂಬಿಕವಾಗಿರ್ತಕ್ಕಂತಹ ಅನುಕೂಲಗಳು ಖಂಡಿತ ನಿಮ್ಮ ರಾಶಿಗೆ ಕಂಡು ಬರ್ತಾ ಇದೆ. ವೃಷಭ ರಾಶಿಯವರು ಈ ಕರ್ಮಸ್ಥಾನದಲ್ಲಿ ರಾಹು ಇರುವಂತಹದ್ದು, ಕರ್ಮಸ್ಥಾನದಲ್ಲಿ ರಾಹು ಇರುವ ಕಾರಣ ನಮಗೆ ಕೆಲಸದ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಮಾಡಿ. ಎಲ್ಲೋ ಒಂದು ಕಡೆಯಲ್ಲಿ ಪ್ರಮೋಷನ್ ಸಿಕ್ಕಿರುತ್ತೆ, ಆದರೆ ಅದಕ್ಕಿಂತ 2ರಷ್ಟು ಕೆಲಸ ನಮ್ಮ ತಲೆ ಮೇಲೆ ಹಾಕ್ತಾರೆ. ಆದ್ದರಿಂದ ಪ್ರಮೋಷನ್ ಸಿಕ್ಕಿ ಅಂತ ಖುಷಿ ಪಡಬೇಕೋ ಅಥವಾ ಕೆಲಸ ಜಾಸ್ತಿ ಆಯಿತು ಅಂತ ದುಃಖ ಪಡಬೇಕೋ, ಇದು ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಆದರೆ ನಿಮ್ಮ ಒಂದು ಕೆಲಸದ ಏನೊಂದು ಆಲೋಚನೆಗಳಿದೆ, ಕೆಲಸದ ಮಾಡುವಂತಹ ಒಂದು ಪ್ರಯತ್ನ ಏನಿದೆ, ಅದಕ್ಕೆ ನಿಮ್ಮ ಮೇಲಿನವರು ತುಂಬ ಖುಷಿಯಾಗಿ ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯ ಸ್ಥಾನಮಾನವನ್ನು ಪಡೆದುಕೊಳ್ಳಬಹುದು. ಈ ದ್ವಿತೀಯಾಧಿಪತಿ ಆಗಿರತಕ್ಕಂತಹ ಬುಧ ಪಂಚಮ ಸ್ಥಾನದಲ್ಲಿರುವ ಕಾರಣ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ವಿಷಯದಲ್ಲಿ, ಅದರಲ್ಲಿಯೂ ಈ MBBS ಇತ್ಯಾದಿಗಳನ್ನು ಮಾಡ್ತಾ ಇರುವಂಥವರು, ಇಂಜಿನಿಯರಿಂಗ್ ಮಾಡ್ತಾ ಇರುವಂಥವರು, ಇವರಿಗೆಲ್ಲ ಒಳ್ಳೆಯ ಅನುಕೂಲ ವೃಷಭ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಆದರೆ ಶನಿಯ ದೃಷ್ಟಿ ಇರೋದರಿಂದ ಆಲಸ್ಯ ಅಮೃತಂ ವಿಷಂ ಅಂತ ಹೇಳಿದ ಹಾಗೆ ಆಲಸ್ಯವೇ
ನಮ್ಮನ್ನು ಎಲ್ಲೋ ಒಂದು ಕಡೆಯಲ್ಲಿ ಕೂಪಕ್ಕೆ ತಳ್ಳುತ್ತೆ. ಆದ್ದರಿಂದ ಸೋಮಾರಿತನವನ್ನು ಪಕ್ಕಕ್ಕಿಡಿ. ಯಾವುದೇ ಕಾರಣಕ್ಕೂ ಆಲಸ್ಯವನ್ನು ಪಡದೆ ಪ್ರತಿಯೊಂದು ಕೆಲಸವನ್ನು ದೇವರ ಕೆಲಸ ಅನ್ನುವ ರೀತಿಯಲ್ಲಿ ನಾನು ಮಾಡಲೇಬೇಕು ಅನ್ನುವಂತಹ ಒಂದು ಒಳ್ಳೆಯ ಆಕ್ಟಿವ್ ಆಗಿದ್ದುಕೊಂಡು ಕೆಲಸವನ್ನು ಮಾಡ್ತಾ ಹೋಗಿ ಒಳ್ಳೆಯ ರಾಜಯೋಗವನ್ನು ಅನುಭವಿಸಬಹುದು ವೃಷಭ ರಾಶಿಯವರು. ವ್ಯಯಾಧಿಪತಿಯಾದಂತಹ ಕುಜ ಷಷ್ಠದಲ್ಲಿರುವ ಕಾರಣ ಮತ್ತು ವ್ಯಯಕ್ಕೆ ದೃಷ್ಟಿ ಕೊಡ್ತಾ ಇರುವ ಕಾರಣ ಭೂಮಿಯಲ್ಲಿ ಕೆಲವೊಂದು ಕಡೆಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಆಲೋಚನೆ ಬಂದರೂ ಅದಕ್ಕೆ ಸರಿಯಾಗಿರ್ತಕ್ಕಂಥ ಪತ್ರಗಳ ವ್ಯವಹಾರನ ಸರಿಯಾದ ರೀತಿಯಲ್ಲಿ ಮಾಡಿಕೊಂಡು ನೋಡಿ. ಇಲ್ಲ ಅಂತಾದರೆ ಅದರಲ್ಲಿ ಸ್ವಲ್ಪ ಲಾಸ್ ಆಗುವ ಸಾಧ್ಯತೆ ಇದೆ. ಹಾಗಾಗಿ ವೃಷಭ ರಾಶಿಯವರು ಒಟ್ಟಾರೆ ನಾವು ನೋಡುವಾಗ ಅನುಕೂಲಗಳು ಇದ್ದಾವೆ, ಕೆಲವು ಅನಾರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರತಿಕೂಲಗಳು ಇದ್ದಾವೆ. ಜಾಗೃತಿ ವಹಿಸಿ ಲಕ್ಷ್ಮೀ ನರಸಿಂಹದೇವರ ವಿಶೇಷವಾದ ಪ್ರಾರ್ಥನೆ ಜೊತೆಗೆ ಈ ಧನ್ವಂತರಿಯ ವಿಶೇಷವಾದ ಪ್ರಾರ್ಥನೆ ಜಪ ಇತ್ಯಾದಿಗಳನ್ನು ನಡೆಸುವಂಥದ್ದು, ಅಥವಾ ಶುಕ್ರನಿಗೆ ಹೇಳಿರತಕ್ಕಂಥ ಅವರೇ ಕಾಳನ್ನು ದಾನ ಮಾಡುವಂಥದ್ದು, ಅಥವಾ ಶುಕ್ರವಾರದ ದಿವಸ ಬಿಳಿ ವಸ್ತ್ರವನ್ನು ಧಾರಣೆ ಮಾಡಿಕೊಂಡು ಶುಕ್ರಮಂತ್ರದ ಜಪಾದಿಗಳನ್ನು ನಡೆಸುವಂಥದ್ದು ಕೂಡ ನಿಮಗೆ ತುಂಬ ಅನುಕೂಲ ಆಗಲಿಕ್ಕಿದೆ. ಶ್ರೀಕೃಷ್ಣಾರ್ಪಣಮಸ್ತು.